ಹೆಂಗಿರ್ಬೇಕು? ಈ ಅಭಿಪ್ರಾಯ ಬರ್ಬೇಕು ನಮಗ್. ಇದು ಬಹಳ ಮುಖ್ಯವಾದ ಅಭಿಪ್ರಾಯ ಇದು. ಏನಂತ? ಶಿವನ ಆಣತಿಯಂತೆ ಭೂಲೋಕದಲ್ಲಿ ನನ್ನ ಕಾರ್ಯವು ಪೂರ್ತಿಯಾಗಿದೆ. ನಾನು ಶಿವನ ಬಳಿಗೆ ತೆರಳುವೆನು. ಹಂಗ ಅನ್ಸದ ಇಲ್ಲ ಯಾರಿಗಾರ? ಶಾಲೆ ಕಲಿಯೋದು, ಮದುವೆ ಆಗೋದು, ನೌಕರಿ ಮಾಡೋದು, ರೊಕ್ಕ ಗಳಿಸೋದು, ಹೊಲ ಮನಿ ಮಾಡ್ಕೊಳ್ಳೋದು, ಬಂಗಾರ ಜಮಾಯಿಸ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಅಡೆಯೋದು, ಮಕ್ಕಳಿಗೆ ಮತ್ತೆ ಶಾಲೆ ಕಲಿಸೋದು, ಮಕ್ಕಳಿಗೆ ಮತ್ತೆ ತಂದೇನೇನಾಗ್ಯದ ಅದೆಲ್ಲ ಅವನಿಗೆ ಮಾಡ್ಕೋತ ಹೋಗಿ ಅವನಿಗೊಂದು ಮದುವೆ ಮಾಡೋದು, ಅವನಿಗೊಂದು ಮೊಮ್ಮಗ ಮಾಡೋದು, ಮತ್ತ ಅವನ ಮಗನಿಗೊಂದು ಮತ್ತು ಮಾಡೋದು. ಹಿಂಗೆ ನಾಯಿ ಬಾಲ ಬೆಳಕತೆ ಹೋಗ್ತದು. ಉದ್ದಕ್ಕೆ ಹನುಮಂತನ ಬಾಲ ಬೆಳೆದಂಗೆ ಬೆಳೀತಿರುತ್ತೆ. ನಿಮ್ಮ ಕೆಲಸ ಅದರ ಏನದ ರೀ? ನೀವಿಲ್ಲ ಅಂತಂದ್ರೆ ಅವು ನಡೆಯಂಗಿಲ್ಲೇನೋ? ನಿಮ್ಗೊಂದು ಸ್ವಂತ ಜವಾಬ್ದಾರಿ ಅಂತ ಏನದ, ಅದು ಕಂಪ್ಲೀಟ್ ಆಗ್ಯದ ಅಂತ ಅನಿಸದ ಇಲ್ಲ? ಅವೆಲ್ಲ ನಿಮ್ಮ ಕೆಲಸಗಳೇನು? ಮುಂದಿನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಕುರಿ ಮೊಮ್ಮಕ್ಕಳು, ಜಿರಿ ಮೊಮ್ಮಕ್ಕಳು ಯಾರು ಹರಿದಿರ್ತಾರೋ ಅವ್ರ ಜವಾಬ್ದಾರಿ. ನಿಮ್ಮ ಮಕ್ಕಳಿಗೆ ಯಾರ್ಯಾರ ವಯಸ್ಸು ಸಾಕಿ ಬೆಳೆಸಿಕೊಟ್ಟದ ಯಾರ್ಯಾರ ನಿಮಗೆ? ನೀವೇ ಹೊತ್ಕೊಂಡು ಅಡ್ಡಾಡಿ ಸಾಕಿರ ಎಲ್ಲೋಕ? ಇವೆಲ್ಲ ಮಾತಾಡಬಾರ್ದ್ರಿ ಆಧ್ಯಾತ್ಮದಾಗ. ಮನೆಗೆಲ್ಲ ಕೇಳಿದ್ರ ಅಂತಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ ಇವು. ನಿಮ್ಮ ಜವಾಬ್ದಾರಿ ನೀವು ಆಡೋದು ಮಕ್ಕಳಲ್ಲಿ ಏನು ಸೆಟ್ಲ್ ಮಾಡಬೇಕು ಮಾಡಿ ಆಯ್ತು, ಮುಗೀತು. 20 ವರ್ಷ 25 ವರ್ಷ ಮಾಡಿದ ಮೇಲೆ ಮುಂದೆ ವಾನಪ್ರಸ್ಥಾಶ್ರಮ ಅದರಲ್ಲಿಂದ ಡಿಟ್ಯಾಚ್ ಆಗಿತ್ತು. ಆತ್ಮ ಕಲ್ಯಾಣ ಲೋಕ ಕಲ್ಯಾಣಕ್ಕೆ ಮಹತ್ವ ಕೊಡ್ಕೋತ ಹೋಗಿ ಮುಂದೆ ಆತ್ಮ ಕಲ್ಯಾಣ ಮುಗಿದ ಮೇಲೆ ಮುಂದೆ ಲೋಕ ಕಲ್ಯಾಣ ಒಂದೇ ಒಂದು ಮಾಡ್ಕೋತ ಆದ್ರೆ ಅದಕ್ಕೆ ಸನ್ಯಾಸಿ ಅಂತಾರೆ. ಆತ್ಮ ಕಲ್ಯಾಣ ಲೋಕ ಕಲ್ಯಾಣ ಎರಡೂ ಮಾಡ್ತಿದ್ರೆ ವಾನಪ್ರಸ್ಥಾಶ್ರಮ. ಅದಕ್ಕೆ ಕಂಪ್ಲೀಟ್ ಆಗ್ಯದ. ನನ್ನ ಕೆಲಸ ಏನದ? ಬೆಂಗಳೂರಿಗೆ ಹೋದ್ಮೇಲೆ ಒಂದು ಕೆಲಸ ಇಟ್ಕೊಂಡು ಹೋಗಿರ್ತೀರಿ, ಅಲ್ಲಿ ಕೆಲಸ ಆದ್ಮೇಲೆ ಅಲ್ಲಿ ಇರ್ಬೇಕಂತ ಮನಸ್ಸು ಬರ್ತದನ್ರಿ? ಹಳ್ಳಿ ಯಾವಾಗ ಊರಿಗೆ ಹೋದೇನು ಅಂತ ಅನಿಸ್ತದ ಇಲ್ಲ? ಮತ್ತ ಇದ್ಯಾಕೆ ಆಗಂಗಿಲ್ಲ? ಅದ ಆಗ್ತದ, ಇದ್ಯಾಕೆ? ಅಲ್ಲಿರುವುದು ನಿನ್ನ ಮನೆ, ಇಲ್ಲಿರುವುದು ಸುಮ್ಮನೆ ಅಂತೇಳಿ ಹೋಗ್ಕೋತಾರೆ ಎಲ್ಲರೂ ತತ್ವಜ್ಞಾನಿಗಳು. ಇಲ್ಲಿ ಸುಮ್ಮನೆ ಇರ್ತೀನಿ, ಹಂಗೆ ಉಣ್ಕೋತ ತಿನ್ಕೋತ ಉಸಿರಾಡ್ಕೋತ ಅದು ಮಾಡ್ಕೋತ ಇದು ಮಾಡ್ಕೋತ ಇಲ್ಲೇ ಇರ್ತೀನಿ, ಒಟ್ಟ ಹೋಗಲ್ಲ ಅಂತಂದ್ರೆ ಹೆಂಗದು? ಅದಕ್ಕೆ ಈ ಅಭಿಪ್ರಾಯ ಬರ್ಬೇಕು. ನನ್ನ ಕೆಲಸ ಮುಗಿದದ, ನಂದೇನು ಅವಶ್ಯಕತೆ ಇಲ್ಲ. ನಾ ಇರ್ಲಿಲ್ಲ ಅಂತಂದ್ರೆ ಇನ್ನ ಭರ್ಜರಿಯಾಗಿ ಸಂಸಾರ ಬೆಳೀತದ. ಇವರಿಗೆಲ್ಲ ನಾನೇ ಅಡಗಂಟಾಗೀನಿ. ನಾನು ಇದ್ದದಕ್ಕೆ ಇವರೆಲ್ಲ ಹಿಂದೆ ಬೀಳ್ಲಕತ್ತಾರ. ನಾವು ಆಜ್ಞೆ ಅಂತಂದ್ರೆ ನನಗಿಂತ ಭಾಳ ಚಲೋ ಮುಂದೆ ಬೆಳೀತಾರ ಅನ್ನಂಗೆ ಇರ್ಬೇಕು. ಅದು ಬಿಟ್ಟಿಗೆ ನಮ್ದು ಹೆಂಗದ ಅಂದ್ರೆ ನಾವು ಆದೇವ ಅಂದ್ರೆ ಇವರೆಲ್ಲ ಹಾಳಾಗಿ ಹೋಗ್ತಾರ, ನಾವೇ ಅದಿವೆತ್ತೇಳಿ ಇವರೆಲ್ಲರೂ ಚಲೋ ಉಳಿದಾರ, ನಮ್ಮಲಿಂದ ಇದು ನಡೆದದ ಅಂತೇಳಿ ಅಭಿಪ್ರಾಯ ಇಟ್ಕೊಂಡಿವಲ್ಲ, ಇದನ್ನು ತೆಗೆದು ಹಾಕಿಬಿಡು. ನಾನು ಕೆಲಸ ಮುಗೀತು. ಈ ಅಭಿಪ್ರಾಯ ಬಹಳ ಮುಖ್ಯ. ನನಗಂತೂ ಇದು ಬಂದ್ಬಿಟ್ಟದ. ಈಗ ಯಾವಾಗಾದರೂ ರೆಡಿ ಬ್ಯಾಗ್ ತಗೊಂಡು ನಡಿ ಹೋಗಮಂತೀವಿ. ನಿನಗೆ ಮಂಗಳವಾಗಲಿ. ಯಾರಿಗೆ ಹರಿಸ್ಲಿಕ್ಕತ್ತಾರ ಇವರು? ರೇವಣ ಸಿದ್ಧರು ರುದ್ರಮುನಿ ದೇವರಿಗೆ. ಶಿಷ್ಯನೂ ಹೌದು, ಮಗನೂ ಹೌದು. ನಿನಗೆ ಮಂಗಳವಾಗಲಿ ಎಂದು ಹರಸಿ ಶ್ರೀ ಕೊಲ್ಲಿಪಾಕಿ ಸುಕ್ಷೇತ್ರಕ್ಕೆ ತೆರಳಿ, ಕೊಲ್ಲಿಪಾಕಿ ಅಂದ್ರೆ ಹೈದರಾಬಾದ್ ಹೋಗ್ಬಿಟ್ರಿ ಅಂತಂದ್ರೆ ಅಲ್ಲಿಂದ 4 ಕಿಲೋಮೀಟರ್ ಅದಷ್ಟೇ ರೈಲ್ವೆ ಸ್ಟೇಷನ್ ನಿಂತ. ಕೊನಲು ಪಾಕ ಅಂತ ಆಂಧ್ರದಾಗ ಬರ್ದಾರ. ಒಂದಿನ ಹೋಗಿ ಅಲ್ಲಿದ್ದು ಎಲ್ಲ ಅಡಿಗೆ ಊಟ ಎಲ್ಲ ಮಾಡ್ಕೊಂಡು ಅದು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ನೋಡ್ಕೊಂಡು ಬಂದಿವಿ. ಅಲ್ಲಿ ಸೋಮನಾಥ ಲಿಂಗ. ಕೊಲ್ಲಿಪಾಕಿ ಸುಕ್ಷೇತ್ರಕ್ಕೆ ತೆರಳಿ ಶ್ರೀ ಸೋಮೇಶ್ವರ ಲಿಂಗ ದರ್ಶನ ಮಾಡಿ ಅದರ ಸಮೀಪದ
ರೇಣುಕಾಶ್ರಮದಲ್ಲಿ ಮಿಂದು, ಅದ್ರ ಸಮೀಪ ರೇಣುಕಾಶ್ರಮ ಅದ ನೋಡ್ರಿ, ಅದು ಗೊತ್ತಾಗಿಲ್ಲ ನಮಗ. ಮಿಂದು ಶುಚಿರ್ಭೂತರಾಗಿ ಪದ್ಮಾಸೀನರಾಗಿ ಆದಿ ರೇಣುಕ ಸಾರ್ವಭೌಮರನ್ನ ಶ್ರೀ ರೇವಣಸಿದ್ಧರನ್ನು ಧ್ಯಾನಿಸಿ, ರೇವಣಸಿದ್ಧರು ಅಂದ್ರೆ ಇವ್ರಕ್ಕಿಂತ ಮೊದಲಿನವರು, ಅಭಿನವ ರೇವಣಸಿದ್ಧರು ಇವರು, ಇವೇ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವ್ರಕ್ಕಿಂತ ಮೊದಲಿನ ಗುರುಗಳ ಹೆಸರು ರೇವಣಸಿದ್ಧರು. ಅದಕ್ಕೆ ಆದಿ ಜಗದ್ಗುರು ಗುರು ರೇಣುಕ ಸಾರ್ವಭೌಮರನ್ನ ಮತ್ತೆ ಶ್ರೀ ರೇವಣಸಿದ್ಧರನ್ನ ಧ್ಯಾನಿಸಿ, ನಂತರ ಶಿವಯೋಗ ಸಮಾಧಿಯಲ್ಲಿ ಮೈಮರೆತು ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 4 ಗಂಟೆಯ ಸಮಯದಲ್ಲಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು, ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಸಿಕ್ನಾಗ 4 ಗಂಟೆ ಸುಮಾರಿಗೆ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಶಿರೋಭಾಗದಿಂದ, ಶಿವಾಚಾರ್ಯರ ಶಿರೋಭಾಗದಿಂದ ಒಂದು ದಿವ್ಯ ಜ್ಯೋತಿಯು ಹೊರಟು ಶ್ರೀ ಕೊಲ್ಲಿಪಾಕಿ ಸೋಮನಾಥ ಲಿಂಗ ಜ್ಯೋತಿಯಲ್ಲಿ ಅಡಗಿ ಕಾಣದಂತಾಯಿತು. ಆ ಸೋಮನಾಥದ ಜ್ಯೋತಿರ್ಲಿಂಗ ಏನದಲ್ಲ, ಆ ಲಿಂಗದೊಳಗೆ ಅಡಿಗೆ ಕಾಣದಂತಾಯಿತು. ಅಂದರೆ ಜಗದ್ಗುರು ಶ್ರೀ ಅಭಿನವ ರೇವಣಸಿದ್ಧರು ತಮ್ಮ 107ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಅಂದ್ರೆ ಪರಮಾತ್ಮನ ಒಂದು ಚೈತನ್ಯ ಏನದಲ್ಲ, ಆ ಚೈತನ್ಯನೇ ಲಿಂಗ. ಆ ಚೈತನ್ಯದ ಒಂದು ಭಾಗ ಕೂಟಸ್ಥ ಏನದಲ್ಲ, ಅದೇ ಜೀವ. ಅದಕ್ಕೆ ಲಿಂಗದಿಂದ ಉದಯ ಆದರು, ಮತ್ತೆ ಲಿಂಗದೊಳಗೆ ಲೀನ ಆದರು ಅನ್ನೋದಕ್ಕ ಕಲಾವಿದರು ಏನ್ ಮಾಡ್ಯಾರ, ಆ ಲಿಂಗದಿಂದ ಉದಯ ಆಗಿದ್ದು ಒಂದು ಮೂರ್ತಿ ಮಾಡಿಟ್ಬಿಟ್ರಿ. ಲಿಂಗದಿಂದ ಹ್ಯಾಂಗ್ ಉದಯ ಆಗ್ತಾರ, ಲಿಂಗದಿಂದ ಹ್ಯಾಂಗ್ ಉದಯ ಆಗ್ತಾರ? ಇದು ಶರೀರದ ಬುದ್ಧಿ ಉಳ್ಳವರಿಗೆ ಲಿಂಗದಿಂದ ಉದಯ ಆಗೋದು ಏನ್ ತಿಳಿತದ? ತಾವು ಸಹಿತ ಲಿಂಗದಿಂದ ಉದಯ ಆಗ್ಯಾರ, ಎಲ್ಲರೂ ಅದೇ ಲಿಂಗದಿಂದ ಉದಯ ಆಗಿವೇ ಇಲ್ಲ. ಇರೋದು ಒಂದೇ ಲಿಂಗ. ರೇಣುಕರು ಉದಯ ಆದ ಲಿಂಗ, ನಾವು ಉದಯ ಆದ ಲಿಂಗ ಬೇರೆ ಅದಾವೇನ್ರಿ? ಒಂದೇ ಚೇತನ, ಹೌದಾ ಇಲ್ಲ? ಒಂದೇ ಒಂದು ಲಿಂಗದಿಂದ ರೇಣುಕರು ಒಂದೇ ಉದಯ ಆಗಿಲ್ಲ, ಎಲ್ಲರೂ ಅದರಿಂದ ಉದಯ ಆಗಿವಿ. ಆದರೆ ರೇಣುಕರಿಗೆ ಏನು ನಮಗ ವ್ಯತ್ಯಾಸದಂದ್ರ, ಅವರು ಯಾವ ಲಿಂಗದಿಂದ ಉದಯ ಆಗ್ಯಾರ ಆ ಲಿಂಗದ ಕಡೆ ಅವರು ಲಕ್ಷ್ಯ ಕೊಟ್ಟಾರ. ಆ ಲಿಂಗ ಅಂತರ್ಬೋಧೆ, ಆ ಲಿಂಗದ ಬೋಧನೆ ಸಾಧನೆ ಏನದ ಅದರೊಳಗೆ ಮುಳುಗಿ ಯೋಗಿಗಳಾದರು, ಶಿವಯೋಗಿಗಳಾದರು, ಶಿವಜ್ಞಾನಿಗಳಾದರು, ಶಿವಾಚಾರ್ಯರಾದರು, ಏನೆಲ್ಲ ಆದರು. ನಾವೇನ್ ಮಾಡಿಬಿಟ್ಟಿವಿ, ಆ ಲಿಂಗವನ್ನು ಮರೆತು ಬರೇ ಅಂಗಭಾವದಲ್ಲಿ ಬದುಕು ಮಾಡಕತ್ತೀವಿ. ಹಿಂಗಾಗಿ ಲಿಂಗದೊಳಗ ಉದ್ಭವನೂ ಆತರ, ಲಿಂಗದೊಳಗ ಲೀನನೂ ಆತರ. ಲಿಂಗ ಬಿಟ್ಟು ಮತ್ತೊಂದೇನು ಲೀಲೆ ಇಲ್ಲ. ಒಂಬತ್ತರಿಂದ 11ನೆಯ ಶತಮಾನದ ವೀರಶೈವರ ಉತ್ಕ್ರಾಂತಿಯ ವಿಹಂಗಮ ನೋಟ. 9ನೇ ಶತಮಾನದಿಂದ 11ನೇ ಶತಮಾನದ ತನಕ ಏನದ ವೀರಶೈವರ ಉತ್ಕ್ರಾಂತಿಯ ವಿಹಂಗಮ ನೋಟ. ಯಾರ್ಯಾರು ಆಗವಾದ್ರು ವೀರಶೈವರು ಅಂದ್ರೆ, ನಾಳೆಗೆ ನೋಡಮ್ಮ. ಇವೆಲ್ಲ ಟೈಮ್ ಆಗ್ಯದಲ್ಲ ನಿಮಗೆ, 10-15 ಆಗ್ಲಕತ್ತದ. ಯಾರ್ಯಾರು ವೀರಶೈವರಾಗ್ಯಾರ, ಈ ಒಂದು ಗುರುಗಳ ಉಪದೇಶ ತಗೊಂಡು ಅನ್ನೋದು ಹೇಳ್ಕೊತ ಹೋಗ್ತಾರ. 9ನೇ
ಶತಮಾನದಿಂದ 11ನೇ ಶತಮಾನದ ತನಕ. ನಾಳೆಗೆ ನೋಡಮ್ಮ ಇದೆಲ್ಲ. ನಾಳೆ ಮುಗೀತದ, ಇಲ್ಲಂದ್ರೆ ನಾಡದು ಮುಗೀತದ. 2 ದಿನದಾಗ ಇದು ಪಾಠ ಮುಗೀತದ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಭಿನವ ರೇವಣ ಸಿದ್ಧರ ಒಂದು ಲಿಂಗೈಕ್ಯ ಲೀಲೆಯ ಅಂಗವಾಗಿ ಮನಪೂರ್ವಕವಾಗಿ ಎಲ್ಲರೂ ಭಜನೆಯಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿ. ಒಂದು 5 ನಿಮಿಷ ಭಜನೆ ಮಾಡ್ರಿ. ಕೊಟ್ರೆಯವರು ಅದರ ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಎಲ್ಲರೂ ಹೇಳ್ರಿ, ಮ್ಯೂಟ್ ಓಪನ್ ಮಾಡ್ರಿ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶ್ರೀ ಗುರು ಬಸವಲಿಂಗಾಯ ನಮೋ, ಶ್ರೀ ಗುರು ಬಸವಲಿಂಗಾಯ ನಮೋ, ಲಿಂಗಾಯ ನಮೋ, ಸಂಗಾಯ ನಮೋ, ಲಿಂಗಾಯ ನಮೋ, ಸಂಗಾಯ ನಮೋ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸಾಂ ಶಿವ ಓಂ ಶಿವ, 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 ಸಾಂ ಶಿವ ಓಂ ಶಿವ ಓಂ ಶಿವ, ಸಾಂ ಶಿವ ಓಂ ಶಿವ, ಸಾಂ ಶಿವ ಓಂ ಶಿವ, ಸಾಂ ಶಿವ ಓಂ, ಸಾಂ ಶಿವ ಓಂ ಶಿವ, ಸಾಂ ಶಿವ ಓಂ ಶಿವ. ಹರ ಮಹಾದೇವ. महाराज की जय, स्वामी महाराज की जय. मंगलम जय नमः पार्वती पते शिवाधार महादेव. वेदमूर्ति चंद्रशेखर आराध्य महाराज की जय. ज्योति ज्योति परम ज्योति.